ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕಾರ್ತಿಕ ಮಾಸವನ್ನು ಧಾರ್ಮಿಕ ದೃಷ್ಟಿಕೋನದಿಂದ ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ಮತ್ತು ಈ ಮಾಸದಲ್ಲಿ ಭಗವಾನ್ ವಿಷ್ಣುವಿನ ಆರಾಧನೆಯು ಅತ್ಯಂತ ಮಹತ್ವದ್ದಾಗಿದೆ. ಕಾರ್ತಿಕ ಮಾಸದಲ್ಲಿ ಉಪ್ಪನ್ನು ನಮ್ಮ ಅಂಗೈಯಲ್ಲಿ ಇಟ್ಟುಕೊಂಡು ನಮ್ಮ ಮನೋಕಾಮನೆ ಈಡೇರಿಸುವಂತೆ ಪ್ರಾರ್ಥಿಸಿದರೆ ಅದು ಈಡೇರುತ್ತದೆ ಎಂಬ ನಂಬಿಕೆ ಇದೆ. ನಮ್ಮ ಮೇಲೆ ಕೆಟ್ಟ ದೃಷ್ಟಿ ತಗುಲಿದ್ರೆ ಅದನ್ನು ಕಡಿಮೆ ಮಾಡುವ ವಸ್ತು ಕಲ್ಲುಪ್ಪು. ಕಲ್ಲುಪ್ಪಿನ ಮಹಾತ್ಮೆ ಬಗ್ಗೆ ನಿಮಗೆ ತಿಳಿದಿಲ್ಲದ ಕೆಲವು ಹೊಸ ಆಧ್ಯಾತ್ಮಿಕ ಮಾಹಿತಿ ಇಲ್ಲಿದೆ. ಸಾಮಾನ್ಯವಾಗಿ ಕಲ್ಲುಪ್ಪನ್ನು ಮಂಗಳಕರ ದಿನದಂದು ಖರೀದಿಸಲು ಹೇಳಲಾಗುತ್ತದೆ. ಇದೇ ವೇಳೆ ಕೆಲವು ನಿರ್ದಿಷ್ಟ ದಿನಗಳಲ್ಲಿ ಉಪ್ಪನ್ನು ಖರೀದಿಸಬಾರದು ಎಂಬ ಮಾತಿದೆ. ವಾಸ್ತುಶಾಸ್ತ್ರದ ಪ್ರಕಾರ ಕಲ್ಲುಪ್ಪಿಗೆ ಹೆಚ್ಚಿನ ಮಹತ್ವ ಇದೆ. ಕಲ್ಲುಪ್ಪು ಲಕ್ಷ್ಮೀ ದೇವಿಯನ್ನ ಆಕರ್ಷಿಸುತ್ತದೆ. ಲಕ್ಷ್ಮಿ ಸ್ವರೂಪವಾದ ಕಲ್ಲುಪ್ಪಿನಿಂದ ಕೆಲವು ಶಕ್ತಿಯುತವಾದ ಪರಿಹಾರಗಳನ್ನು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಶಾಶ್ವತವಾಗಿ ನೆಲೆಸುತ್ತಾಳೆ. ನಿಮ್ಮ ಜೀವನದಲ್ಲಿರುವ ಕಷ್ಟಗಳೆಲ್ಲವೂ ನಿವಾರಣೆಯಾಗಿ ನಿಮ್ಮ ಆದಾಯ ದುಪ್ಪಟ್ಟು ಬೆಳೆಯುತ್ತದೆ. ಕಲ್ಲುಪ್ಪಿಗೆ ಎಷ್ಟೋ ಹೆಚ್ಚು ದೈವಶಕ್ತಿ ಇದೆ. ಇದು ನಿಮ್ಮ ಮನೆಗೆ ಅದೃಷ್ಟ ತಂದು ಕೊಡುತ್ತದೆ. ನಿಮ್ಮ ಮನೆಯಲ್ಲಿ ಹಣ ಬೆಳೆಯಲು ಹಾಗೂ ಕೆಲವು ಶುಭ ಕಾರ್ಯಗಳು ನಡೆಯಲು ಕಲ್ಲುಪ್ಪಿನಿಂದ ಕೆಲವು ಪರಿಹಾರಗಳನ್ನು ಮಾಡಿ ನೋಡಿ. ಈ ಪರಿಹಾರಗಳ ಮುಖಾಂತರ ನಿಮ್ಮ ಮನೆಯಲ್ಲಿ ಹಣದಿಂದ ತುಂಬಿ ಹೋಗುತ್ತದೆ. ಈ ವಿಡಿಯೋದಲ್ಲಿ ಕೆಲವು ಶಕ್ತಿಯುತವಾದ ಪರಿಹಾರಗಳನ್ನು ತಿಳಿಸಿಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮರೆಯದೆ ಒಂದು ಲೈಕ್ ಕೊಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಜಗತ್ತಿನಲ್ಲಿ ಹಣದ ಸಮಸ್ಯೆಯೇ ದೊಡ್ಡ ಸಮಸ್ಯೆಯಾಗಿದ್ದು ಇತರರಿಂದ ಪಡೆದ ಸಾಲವನ್ನು ಮರುಪಾವತಿಸಲು ಸಾಧ್ಯವಾಗದ ಜನರ ಸಮಸ್ಯೆಗೆ ಮಿತಿ ಇಲ್ಲ. ಈ ಹಿನ್ನೆಲೆ ಮಹಾಲಕ್ಷ್ಮಿ ದೇವಿಯ ಲಕ್ಷಣವೆಂದು ಅರ್ಥೈಸಬಹುದಾದ ಕಲ್ಲುಪ್ಪು ಬಳಸಿಕೊಂಡು ಸರಳವಾದ ಪರಿಹಾರವನ್ನು ಹೇಗೆ ಮಾಡಬೇಕೆಂದು ನಾವು ನೋಡಬಹುದು. ಮಹಾಲಕ್ಷ್ಮಿ ದೇವಿಯು ಹಾಲಿನ ಸಮುದ್ರದಲ್ಲಿ ಕಾಣಿಸಿಕೊಂಡಿದ್ದರಿಂದ ಸಮುದ್ರದಲ್ಲಿನ ಕಲ್ಲುಪ್ಪನ್ನು ಮಹಾಲಕ್ಷ್ಮಿ ದೇವಿಯ ಅಂಶವೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ನಾವು ಮಾಡುವ ಎಲ್ಲ ಪರಿಹಾರಗಳು ತುಂಬ ಒಳ್ಳೆಯದು. ಮಹಾಲಕ್ಷ್ಮಿ ದೇವಿಯನ್ನ ಪೂಜಿಸಿ ಈ ಸರಳ ಪರಿಹಾರವನ್ನ ಮಾಡಿದರೆ ನಷ್ಟ ಮತ್ತು ಸಾಲದ ಬಾಧೆ ದೂರವಾಗುತ್ತದೆ. ಲಕ್ಷ್ಮೀದೇವಿ ಸ್ವರೂಪವಾದ ಕಲ್ಲುಪ್ಪಿನಿಂದ ಕೆಲವು ಶಕ್ತಿಯುತವಾದ ಪರಿಹಾರಗಳನ್ನು ಮಾಡಿದರೆ ರಾತ್ರೋರಾತ್ರಿ ಮಹಾಲಕ್ಷ್ಮಿ ನಿಮ್ಮ ಮನೆಯೊಳಗೆ ಹೆಜ್ಜೆ ಇಡುತ್ತಾಳೆ. ಲಕ್ಷ್ಮೀದೇವಿಗೆ ಪ್ರಿಯವಾದ ಶುಕ್ರವಾರದಂದು ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಬೆರೆಸಿ ಸ್ನಾನ ಮಾಡಿದರೆ ನಿಮ್ಮ ಜಾತಕದಲ್ಲಿರುವ ದೋಷಗಳೆಲ್ಲ ಹೊರಟು ಹೋಗಿ ವಿಪರೀತವಾದ ಅದೃಷ್ಟ ಒಲಿಯುತ್ತದೆ. ಎಲ್ಲ ಕೆಲಸದಲ್ಲೂ ಗೆಲುವು ನಿಮ್ಮದಾಗುತ್ತದೆ. ಇನ್ನು ನಮ್ಮಲ್ಲಿ ತುಂಬಾ ಜನರು ಯಾವಾಗಲೂ ಆರ್ಥಿಕ ಸಮಸ್ಯೆಯಿಂದ ನೋವು ತಿನ್ನುತ್ತಿರುತ್ತಾರೆ. ಎಷ್ಟು ದುಡಿದರೂ ಹಣ ನಿಲ್ಲುವುದಿಲ್ಲ ಅಂತವರು ಕಲ್ಲುಪ್ಪನ್ನ ಒಂದು ಚಿಕ್ಕ ಪೇಪರ್ನಲ್ಲಿ ಸುತ್ತಿ ಅದನ್ನು ನಿಮ್ಮ ಪರ್ಸೊಳಗೆ ಇಟ್ಕೊಳ್ಳಿ. ಆಗ ನಿಮ್ಮ ಪರ್ಸೊಳಗೆ ಧಾರಾಳವಾಗಿ ಹಣ ಇರುತ್ತದೆ. ಆರ್ಥಿಕವಾಗಿ ಒಳ್ಳೆಯ ಅಭಿವೃದ್ಧಿ ಇರುತ್ತದೆ. ಮನೆಯ ಮುಖ್ಯ ದ್ವಾರವನ್ನ ಲಕ್ಷ್ಮಿ ಬಾಗಿಲು ಅಂತ ಹೇಳ್ತಾರೆ. ನಿಮ್ಮ ಮನೆಯಲ್ಲಿರುವ ದರಿದ್ರವೆಲ್ಲ ಹೊರಟು ಹೋಗಿ ನಿಮ್ಮ ಮನೆಗೆ ಅಷ್ಟೈಶ್ವರ್ಯ ಉಂಟಾಗಬೇಕು ಅಂದರೆ ಪ್ರತಿದಿನ ನೀರಿನಲ್ಲಿ ಕಲ್ಲುಪ್ಪು ಹಾಕಿ ಆ ನೀರನ್ನ ನಿಮ್ಮ ಮನೆ ಬಾಗಿಲಿನ ಮುಂದೆ ಸಿಂಪಡಿಸಿ. ಖಂಡಿತ ಲಕ್ಷ್ಮೀ ದೇವಿ ನಿಮ್ಮ ಮನೆಯೊಳಗೆ ಹೆಜ್ಜೆ ಇಡುತ್ತಾಳೆ. ನಮ್ಮಲ್ಲಿ ತುಂಬಾ ಜನರಿಗೆ ಯಾವಾಗಲೂ ದುರದೃಷ್ಟ ಹಿಂಬಾಲಿಸುತ್ತಿರುತ್ತದೆ. ಜಾತಕದಲ್ಲಿ ಅದೃಷ್ಟ ಅನ್ನೋದೇ ಇರುವುದಿಲ್ಲ ಅಂತವರು ಬೆಳಿಗ್ಗೆ ಎದ್ದ ತಕ್ಷಣ ಕಲ್ಲುಪ್ಪನ್ನ ಒಮ್ಮೆ ನೋಡಿ. ನಿಮ್ಮ ಜಾತಕದಲ್ಲಿರುವ ದುರದೃಷ್ಟ ಪೂರ್ತಿಯಾಗಿ ಹೊರಟು ಹೋಗಿ ಅದೃಷ್ಟ ಉಂಟಾಗುತ್ತದೆ. ಒಂದು ಮನೆ ಐಶ್ವರ್ಯದಿಂದ ತುಂಬಬೇಕೆಂದರೂ ಅಥವಾ ದುರದೃಷ್ಟದಿಂದ ತುಂಬಿರಬೇಕೆಂದರೂ ನಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಅವಲಂಬಿಸಿರುತ್ತದೆ. ನಮ್ಮ ಮನೆಯ ಮುಖ್ಯ ದ್ವಾರವನ್ನ ಯಾವಾಗಲೂ ಪವಿತ್ರವಾಗಿಟ್ಟುಕೊಳ್ಳಬೇಕು. ಪ್ರತಿಯೊಬ್ಬರೂ ಅವರ ಮನೆ ಬಾಗಿಲಿನ ಮೇಲೆ ಖಂಡಿತ ಒಂದು ಚಿಕ್ಕ ಕೆಂಪು ಬಟ್ಟೆಯನ್ನ ಕಲ್ಲುಪ್ಪನ್ನ ಹಾಕಿ ಗಂಟು ಕಟ್ಟಿ ಅದನ್ನ ಕಟ್ಟಬೇಕು. ಇದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಹೊರಟು ಹೋಗುತ್ತದೆ. ನಿಮ್ಮ ಮನೆಯಲ್ಲಿರುವ ಸಮಸ್ಯೆಗಳೆಲ್ಲವೂ ಕೂಡಲೇ ಬಗೆಹರಿಯುತ್ತದೆ. ವಿಪರೀತವಾದ ಸಾಲದ ಸಮಸ್ಯೆಗಳಿಂದ ಬಳಲುವವರು ಒಂದು ಬಟ್ಟಲಿನಲ್ಲಿ ಕಲ್ಲುಪ್ಪು ಹಾಕಿ ಅದರ ಮೇಲೆ 2 ಲವಂಗಗಳನ್ನು ಚುಚ್ಚಿ ಅದನ್ನ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿಟ್ಟುಕೊಳ್ಳಿ. ಇದರಿಂದ ಕ್ರಮೇಣ ನಿಮ್ಮ ಸಾಲದ ಸಮಸ್ಯೆಗಳೆಲ್ಲ ಹೊರಟು ಹೋಗಿ ಹಣದ ಕೊರತೆ ಜೀವನದಲ್ಲಿ ಬರೆದಂತಿರುತ್ತದೆ. ಮನೆ ಒರೆಸುವ ಪ್ರತಿ ಸಲವೂ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ ಮನೆ ಒರೆಸಿಕೊಳ್ಳಿ. ಮನೆಯಲ್ಲಿರುವ ದುಷ್ಟ ಶಕ್ತಿಗಳೆಲ್ಲ ಹೊರಟು ಹೋಗಿ ಮುಕ್ಕೋಟಿ ದೇವತೆಗಳು ನಿಮ್ಮ ಮನೆಯಲ್ಲಿ ಕಾಲಿಡುತ್ತಾರೆ. ಇದರಿಂದ ನಿಮ್ಮ ಮನೆಯೆಲ್ಲ ದೈವಶಕ್ತಿಯಿಂದ ತುಂಬಿ ಹೋಗುತ್ತದೆ. ಹಾಗೆ ನಿಮ್ಮ ಮನೆಯಲ್ಲಿರುವ ಬೈಕ್ ಅಥವಾ ಕಾರ್ ತೊಳೆಯುವಾಗಲೂ ಉಪ್ಪು ನೀರಿನಿಂದ ತೊಳೆಯಿರಿ. ಇದರಿಂದ ಅಪಘಾತಗಳು ನಡೆಯುವುದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರೂ ನರದೃಷ್ಟಿ ಸಮಸ್ಯೆಗಳಿಂದ ಕಷ್ಟಪಡುತ್ತಿದ್ದಾರೆ. ನರದೃಷ್ಟಿ ಅನ್ನೋದು ತುಂಬಾನೇ ಭಯಂಕರವಾದದ್ದು. ಯಾರಿಗಾದರೂ ನರದೃಷ್ಟಿ ತಗುಲಿದರೆ ಅವರು ಎಷ್ಟೋ ಕಷ್ಟಗಳನ್ನು ಅನುಭವಿಸುತ್ತಿರುತ್ತಾರೆ.
ಇದರಲ್ಲಿ ಮುಖ್ಯವಾಗಿ ಅನಾರೋಗ್ಯ ಸಮಸ್ಯೆ ಜೊತೆಗೆ ಆರ್ಥಿಕ ಸಮಸ್ಯೆ ಬರುತ್ತದೆ. ಪ್ರತಿ ಅಮಾವಾಸ್ಯೆಯ ದಿನ ಮನೆಯಲ್ಲಿರುವ ಪ್ರತಿಯೊಬ್ಬರು ಕಲ್ಲುಪ್ಪಿನಿಂದ ದೃಷ್ಟಿ ತೆಗೆದುಕೊಂಡ್ರೆ ಅವರ ಮೇಲಿರುವ ನರದೃಷ್ಟಿ ಹೊರಟು ಹೋಗುತ್ತದೆ, ಒಳ್ಳೆಯ ಆರೋಗ್ಯ ಉಂಟಾಗುತ್ತದೆ. ಹಾಗೆ ನಿಮ್ಮ ಕುಟುಂಬಕ್ಕೂ ಒಳ್ಳೆಯ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಇನ್ನು ಅಡುಗೆ ಮನೆಯಲ್ಲಿ ಅಪ್ಪಿತಪ್ಪಿಯೂ ಸ್ಟೀಲ್ ಪಾತ್ರೆಯಲ್ಲಿ ಕಲ್ಲುಪ್ಪನ್ನ ಇಡಬಾರದು. ಲಕ್ಷ್ಮಿ ಸ್ವರೂಪವಾದ ಉಪ್ಪನ್ನ ಪಿಂಗಾಣಿ ಪಾತ್ರೆ ಅಥವಾ ಗಾಜು ಬಟ್ಟಲು ಅಥವಾ ಮಣ್ಣಿನ ಮಡಿಕೆ ಈ ಮೂರರಲ್ಲಿ ಮಾತ್ರವೇ ಇಡಬೇಕು. ರಾತ್ರೋರಾತ್ರಿ ನಿಮ್ಮ ಜೀವನ ಬದಲಾಗಬೇಕು ಅಂದರೆ ಯಾವುದಾದರೂ ಒಂದು ಸೋಮವಾರದಂದು ಈ ಶಕ್ತಿಯುತವಾದ ಪರಿಹಾರ ಮಾಡಿ ನೋಡಿ. ಇನ್ನು ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಒಂದು ಗಾಜು ಬಟ್ಟಲಿನಲ್ಲಿ ಕಲ್ಲುಪ್ಪನ್ನ ತುಂಬಿ ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಸಿಂಪಡಿಸಿ ಆ ಬಟ್ಟಲನ್ನ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಯಾರು ನೋಡದ ಸಮಯದಲ್ಲಿಟ್ಟು ಬಿಡಿ. ಆ ಬಟ್ಟಲನ್ನ ಕದಲಿಸದೆ 3 ದಿನಗಳ ಕಾಲ ಹಾಗೆ ಇಟ್ಟಿರಿ. 3 ದಿನಗಳ ನಂತರ ಆ ಉಪ್ಪನ್ನ ತೆಗೆದುಕೊಂಡು ಯಾರೂ ತುಳಿಯದಿರುವಂತಹ ಪ್ರದೇಶದಲ್ಲಿ ಚೆಲ್ಲಿಬಿಡಿ. ಇದರಿಂದ ನಿಮ್ಮ ಮನೆಗೆ ಆಕಸ್ಮಿಕ ಧನಲಾಭ ಉಂಟಾಗುತ್ತದೆ. ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಇನ್ಮುಂದೆ ನಿಮ್ಮ ಮನೆಯೆಲ್ಲ ವಜ್ರ ವೈಡೂರ್ಯಗಳಿಂದ ತುಂಬಿ ಹೋಗುತ್ತದೆ. ಯಾರಿಗೂ ತಿಳಿಯದೆ ಈ ಪರಿಹಾರ ಮಾಡಿದಾಗ ಮಾತ್ರವೇ ಇದರ ಫಲ ಸಿಗುತ್ತದೆ ಎಂಬುದು ನೆನಪಿಟ್ಟುಕೊಳ್ಳಿ. ಇನ್ನು ಹೆಣ್ಣು ಮಕ್ಕಳು ತವರು ಮನೆಗೆ ಹೋದಾಗ ಎಂತಹ ಪರಿಸ್ಥಿತಿಯಲ್ಲೂ ಅಲ್ಲಿಂದ ಕಲ್ಲುಪ್ಪನ್ನ ತರಬಾರದು. ತವರು ಮನೆಯಿಂದ ಕಲ್ಲುಪ್ಪನ್ನ ತಂದರೆ ನಿಮ್ಮ ತವರು ಮನೆಗೆ ಆಸ್ತಿ ನಷ್ಟ ಉಂಟಾಗುತ್ತದೆ. ಅವರು ಕಡುಬಡತನ ಅನುಭವಿಸಬೇಕಾಗುತ್ತದೆ. ಶ್ರೀ ಮಹಾಲಕ್ಷ್ಮಿ ಕ್ಷೀರಸಾಗರದಿಂದ ಅವತರಿಸಿದಳು. ಅದೇ ಸಮುದ್ರದಲ್ಲಿ ಉಪ್ಪು ಕೂಡ ಉದ್ಭವಿಸಿತು. ಹಾಗಾಗಿ ಕಲ್ಲುಪ್ಪು ಎಲ್ಲಿದ್ದರೆ ಅಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸುತ್ತಾಳೆ. ನಿಮ್ಮ ಮನೆಗೆ ವಾಸ್ತು ದೋಷವಿದ್ರೆ ನೀವು ಜೀವನದಲ್ಲಿ ಉದ್ಧಾರವಾಗುವುದಿಲ್ಲ. ಆರ್ಥಿಕ ಸಮಸ್ಯೆಗಳು ಅಧಿಕವಾಗಿರುತ್ತದೆ. ನಿಮ್ಮ ಮನೆಗಿರುವಂತಹ ವಾಸ್ತು ಸಮಸ್ಯೆಗಳು ಹೋಗಬೇಕು ಅಂದರೆ ಒಂದು ಗಾಜು ಬಟ್ಟಲಿನಲ್ಲಿ ಕಲ್ಲುಪ್ಪನ್ನ ಹಾಕಿ ಅದನ್ನು ನಿಮ್ಮ ಬಾತ್ರೂಮ್ ಒಳಗಡೆ ಇಟ್ಟುಬಿಡಿ. ಇದರಿಂದ ನಿಮ್ಮ ಮನೆಯ ವಾಸ್ತು ನಿವಾರಣೆಗಳಾಗುತ್ತದೆ. ನಿಮ್ಮ ಕುಟುಂಬದಲ್ಲಿ ಯಾವುದೇ ಸಮಸ್ಯೆಗಳು ತಲೆ ಎತ್ತುವುದಿಲ್ಲ. ಉಪ್ಪು ಸಾಕ್ಷಾತ್ ಲಕ್ಷ್ಮಿ ಸ್ವರೂಪ. ಹಾಗಾಗಿ ಶುಕ್ರವಾರದಂದು ಅಪ್ಪಿತಪ್ಪಿಯೂ ಯಾರಿಗೂ ಉಪ್ಪು ಕೊಡಬೇಡಿ. ಶುಕ್ರವಾರ ಯಾರಿಗಾದರೂ ಉಪ್ಪು ಕೊಟ್ಟರೆ ನಿಮ್ಮ ಮನೆಯಲ್ಲಿರುವ ಹಣವೆಲ್ಲ ನಾಶವಾಗುತ್ತದೆ. ಆದರೆ ಶುಕ್ರವಾರ ಉಪ್ಪು ಮನೆಗೆ ತಂದರೆ ಮಾತ್ರ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಹೆಜ್ಜೆ ಇಡುತ್ತಾಳೆ. ಹಾಗೆ ನಿಮ್ಮ ದೇವರ ಮನೆಯಲ್ಲಿ ಲಕ್ಷ್ಮೀ ದೇವಿ ಫೋಟೋ ಮುಂದೆ ಒಂದು ಬಟ್ಟಲಿನಲ್ಲಿ ಕಲ್ಲುಪ್ಪನ್ನ ಹಾಕಿಡಿ. ಇದರಿಂದ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳಿರುವುದಿಲ್ಲ. ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮನೆಯಲ್ಲಿ ಧನ ಪ್ರವಾಹ ಹೆಚ್ಚಾಗುತ್ತದೆ. ನಿಮಗೆ ಸಂಬಳ ಬಂದ ತಕ್ಷಣ ಆ ಹಣದಿಂದ ಮೊದಲು ಕಲ್ಲುಪ್ಪನ್ನ ಕೊಂಡು ಮನೆಗೆ ತನ್ನಿ. ಈ ರೀತಿ ಮಾಡಿದರೆ ಅನಗತ್ಯವಾದ ಖರ್ಚುಗಳು ಬರದೆ ನಿಮ್ಮ ಆದಾಯ ದುಪ್ಪಟ್ಟು ಬೆಳೆಯುತ್ತದೆ. ಗಂಡ ಹೆಂಡತಿ ಮಧ್ಯೆ ಗಲಾಟೆಗಳು ಬರುತ್ತಿದ್ರೆ ನಿಮ್ಮ ಮಂಚದ ಕೆಳಗೆ ಕಲ್ಲುಪ್ಪನ್ನ ಒಂದು ಬಟ್ಟಲಿನಲ್ಲಿ ಹಾಕಿಟ್ಟು ಬಿಡಿ. ಇದರಿಂದ ಗಂಡ ಹೆಂಡತಿ ಮಧ್ಯೆ ಗಲಾಟೆಗಳು ಬರದೆ ಇಬ್ಬರ ಮಧ್ಯೆ ಅನ್ಯೋನ್ಯತೆ ಬೆಳೆಯುತ್ತದೆ. ಯಾವುದಾದರೂ ಮುಖ್ಯವಾದ ಕೆಲಸದ ಮೇಲೆ ಹೊರಗೆ ಹೋಗುವ ಮುಂಚೆ ಕಲ್ಲುಪ್ಪನ್ನ ನೋಡಿ ಹೋಗಿ. ಆ ರೀತಿ ಮಾಡಿದರೆ ನೀವು ಮಾಡಲು ಹೊರಟಿರುವಂತಹ ಕೆಲಸ ವಿಘ್ನವಿಲ್ಲದೆ ಪೂರ್ತಿಯಾಗುತ್ತದೆ. ನಮಗಿಂತಲೂ ಹೆಚ್ಚಾಗಿ ಪುಟ್ಟ ಮಕ್ಕಳಿಗೆ ದೃಷ್ಟಿ ತಗುಲುತ್ತದೆ. ನಿಮ್ಮ ಮಕ್ಕಳು ಯಾವಾಗಲೂ ಆರೋಗ್ಯವಾಗಿರಲು ಕಲ್ಲುಪ್ಪು ಒಂದು ಹಿಡಿ, ಅದರ ಜೊತೆಗೆ 2 ಒಣಮೆಣಸಿನಕಾಯಿ ತೆಗೆದುಕೊಂಡು ಅದರಿಂದ ಮಕ್ಕಳಿಗೆ ದೃಷ್ಟಿ ತೆಗೆಯಿರಿ. ಈ ರೀತಿ ಮಾಡುವುದರಿಂದ ನಿಮ್ಮ ಮಕ್ಕಳು ಆರೋಗ್ಯವಾಗಿ ಬೆಳೆಯುತ್ತಾರೆ. ನಮ್ಮ ಕೈಯಿಂದ ಯಾರಿಗೂ ನಾವು ಉಪ್ಪು ಕೊಡಬಾರದು. ಅದೇ ರೀತಿ ಬೇರೆಯವರ ಕೈಯಿಂದ ಕೂಡ ಉಪ್ಪು ತೆಗೆದುಕೊಳ್ಳಬಾರದು. ನಾವು ಯಾರಿಗಾದರೂ ಉಪ್ಪು ನಮ್ಮ ಕೈಯಾರೆ ಕೊಟ್ಟರೆ ನಮ್ಮ ಮನೆಯಲ್ಲಿರುವಂತಹ ಐಶ್ವರ್ಯವೆಲ್ಲ ಅವರಿಗೆ ಹೊರಟು ಹೋಗುತ್ತದಂತೆ. ಹಾಗೆ ಪ್ರತಿ ಶುಕ್ರವಾರದಂದು ದೇವರ ಮನೆಯಲ್ಲಿ ಉಪ್ಪಿನ ದೀಪವನ್ನ ತಪ್ಪದೆ ಹಚ್ಚಿ. ಶುಕ್ರವಾರ ಉಪ್ಪು ದೀಪ ಹಚ್ಚಿದ್ರೆ ವಿಪರೀತವಾಗಿ ನಿಮ್ಮ ಆದಾಯ ಬೆಳೆಯುತ್ತದೆ. ಇನ್ನು ಸಂಜೆ 6 ಗಂಟೆ ದಾಟಿದ ಬಳಿಕ ಉಪ್ಪನ್ನ ಮನೆಗೆ ತರಬಾರದು. ಒಂದು ವೇಳೆ ತಂದ್ರೆ ಮಾತ್ರ ದರಿದ್ರವನ್ನ ನಿಮ್ಮ ಮನೆಗೆ ನೀವೇ ತಂದಂತಾಗುತ್ತದೆ. ನಿಮ್ಮ ಮನೆಯಲ್ಲಿ ಸುಖ ಶಾಂತಿಯಿಂದ ತುಂಬಿ ಹೋಗಬೇಕು ಅಂದರೆ ಯಾವುದಾದರೂ ಒಂದು ಶನಿವಾರದಂದು ಕಲ್ಲುಪ್ಪನ್ನ ದಾನ ಮಾಡಿ. ನಿಮ್ಮ ಮನೆಯಲ್ಲಿ ಸಮೃದ್ಧಿ ಶ್ರೇಯಸ್ಸು ಹೆಚ್ಚಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.